శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద భక్తవత్సల గోవింద భాగవత ప్రియ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద నిత్య నిర్మల గోవింద నీలమేఘ శ్యామ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద పురాణ పురుష గోవింద పుండరీకాక్ష గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద నందనందన గోవింద నవనీత చోర గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద పశుపాలక శ్రీ గోవింద పాప విమోచన గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద దుష్ట సంహార గోవింద దురిత నివారణ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద శిష్టపాలక గోవింద కష్ట నివారణ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద వజ్రమకుటధర గోవింద వరాహమూర్తి గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద
ಅಲಗಾತ ಉತ್ತರದ ಹೊರಗಿನ ಹೇಳಿಯರ್ ಒಬ್ಬರದಿಲ್ಲ ಎತ್ತಿರಗೂಡ ಚೊಲ್ಲಾಣ ಪುರಾಣ ಪುರುಷ ಗೋ ಕಾಲದಿ ಒದಗಿದೆ ಶ್ರೀ ಪುರಂದರ ವಿಠಲ. ಸ್ವಾಮಿ ಬಹಳ ಕರುಣಾಪೂರ್ಣನಾದಂಥವನು. ಹರಿಯ ಭಜನೆಯನ್ನ ಹರಿಯ ಸ್ಮರಣೆಯನ್ನ ಮಾಡ್ತಾ ಇದ್ದರೆ ಯಾವುದೇ ವಿಧವಾದಂತಹ ದುರಿತಗಳು ಪೀಡಿಸುವುದಿಲ್ಲವಂತೆ, ಪಾಪಗಳು ನಮ್ಮನ್ನ ಪೀಡಿಸುವುದಿಲ್ಲ. ಆ ಭಗವಂತನ ತತ್ವವನ್ನು ತಿಳಿದು ಏನಾದರೂ ಭಜನೆಯನ್ನ ಮಾಡಿದ್ದು ಅಂತಾದರೆ, ಭಜಿಸಿದ್ದು ಅಂತಾದರೆ ಮೋಕ್ಷವನ್ನೇ ನೀಡುವಂಥವನಾಗ್ತಾನೆ. ಯಾಕಂದರೆ ಬಹಳ ಪ್ರೀತಿಯಿಂದ ತನ್ನ ಮಗನನ್ನು ಅಜಾಮೇಳ ಕಡೆಗಾಲದಲ್ಲಿ ಕರೀತಾನಂತೆ. ಆ ಸಂಸ್ಕಾರವಶಾತ್ ಭಗವಂತನ ಸ್ಮರಣೆ ಅನ್ನುವಂತಹದ್ದು ಉಂಟಾಗ್ತದಂತೆ ಆ ಅಜಾಮೇಳನಿಗೆ. ಆಗ ದೇವದೂತರು ಬಂದು ಅವನನ್ನು ಕರೆದುಕೊಂಡು ಹೋಗ್ತಕ್ಕಂತಹದ್ದು. ಅಂತಹ ಅದ್ಭುತವಾದಂತಹ ಕರುಣೆಯುಳ್ಳಂತಹವನು ಸ್ವಾಮಿ. ಯಾಕಂದರೆ ಸರ್ವದಾ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಅಂತ ಶಾಸ್ತ್ರ ತಿಳಿಸ್ತಿದೆ. ವಿಶೇಷವಾಗಿ ಅಂತ್ಯಕಾಲೇ ವಿಶೇಷತಃ ಅಂತ ಹೇಳ್ತಾರೆ. ಅಂತಕಾಲೇ ವಿಶೇಷತಃ ಆ ಭಗವಂತನ ಸ್ಮರಣೆ ಯಾವಾಗಲಿದ್ದರೂ ಕೂಡ ಅಂತಕಾಲದಲ್ಲಿ ಬಹಳ ವಿಶೇಷವಾಗಿ ಸ್ಮರಣೆ ಮಾಡಿದರೆ, ಯಾವ ಸ್ಮರಣೆಯಿಂದ ಶರೀರ ತ್ಯಾಗ ಅನ್ನುವಂತಹದ್ದಾಗ್ತದೋ ಮುಂದಿನ ಜನ್ಮದಲ್ಲಿ ಅಂತಹ ಶರೀರವನ್ನು ಪಡೆಯತಕ್ಕಂಥವನಾಗ್ತಾನೆ ಅಂತ. ಅಂತಹ ಒಂದು ಅದ್ಭುತವಾದಂತಹ ವೈಜ್ಞಾನಿಕವಾದಂತಹ ವಿಚಾರ ಈ ಜನ್ಮ ರಹಸ್ಯ ಅನ್ನುವಂತಹದ್ದಾಗಿರ್ತದೆ. ಆದ್ದರಿಂದ ಆ ಸ್ವಾಮಿಯ ಸ್ಮರಣೆ ಸರ್ವದಾ ನಮ್ಮದಾಗಿರಬೇಕು. ಆ ಸ್ವಾಮಿಯ ಸಾಯುಜ್ಯವನ್ನು ಸ್ಥಾನವನ್ನು ಪಡೆಯಲಿಕ್ಕೆ ನಾವೆಲ್ಲರೂ ಕೂಡ ಆಗ್ತೇವೆ. ಸಂತತಿ ಆಹೋದು ರಾಮಾಯಣ ಕೇಳಲು. ರಾಮಾಯಣವನ್ನು ಕೇಳುವುದು ಅಂತಾದರೆ ಅದರ ಫಲ ಏನು ಅನ್ನುವಂತಹದ್ದನ್ನು ಸ್ವಲ್ಪ ಆಲೋಚನೆ ಮಾಡಿದರೆ ಸ್ಪಷ್ಟವಾಗಿ ತಿಳಿತಿದೆ. ಯಾರಿಗೆ ಮಕ್ಕಳಾಗಲಿಲ್ಲವೋ ವಿವಾಹವಾಗಿಯೂ ಕೂಡ ಅಂಥವರಿಗೆ ಸಂತತಿ ಅನ್ನುವಂತಹದ್ದು, ಒಳ್ಳೆಯ ಸಂತತಿ ಅನ್ನೋದು ಉಂಟಾಗ್ತದಂತೆ. ರಾಮಾಯಣವನ್ನು ಕೇಳಬೇಕು ಅಂತ ಶಾಸ್ತ್ರಕಾರರು ತಿಳಿಸ್ತಾ ಇದ್ದಾರೆ, ಪುರಂದರದಾಸರು ತಿಳಿಸ್ತಾ ಇದ್ದಾರೆ. ಸಕಲ ಪಾಪ ಹರವು ಭಾರತ ಕೇಳಲು. ಅದೇ ಮಹಾಭಾರತ ಪ್ರವಚನವನ್ನು ಕೇಳಿದ್ದೇವೆ ಅಂತ ಇಟ್ಕೊಳ್ಳಿ, ಆವಾಗ ನಾವು ಮಾಡಿದಂತಹ ಎಲ್ಲ ಪಾಪಗಳು ಕೂಡ ದೂರವಾಗಿ ಬಿಡ್ತದಂತೆ. ತಂತು ಮಾತ್ರ ವಿಷ್ಣು ಪುರಾಣವ ಕೇಳಲು ತತ್ವವಿವೇಕವು ಬಾಹುದು. ಇನ್ನು ಸ್ವಲ್ಪವಾದರೂ ಕೂಡ ಆ ವಿಷ್ಣು ಪುರಾಣವನ್ನು ನಾವು ಕೇಳಿದ್ದು ಅಂತಾದರೆ ತತ್ವವಿವೇಕ, ಯಾವುದು ಒಳ್ಳೆಯದು ಯಾವುದು ಕೆಟ್ಟವುದು, ಯಾವುದನ್ನು ನಾವು ಅನುಸರಿಸಬೇಕು ಎಂಬತಕ್ಕಂತಹ ಜ್ಞಾನ ಬರ್ತದಂತೆ, ತತ್ವದ ಬಗ್ಗೆ ವಿವೇಕ. ಇನ್ನು ಅಂತರವರಿತು ಭಾಗವತ ಕೇಳಲು ಆಹೋದಗ್ರ್ಯ ನಾ ಭಕ್ತಿ ವೈರಾಗ್ಯವು. ಇನ್ನು ಭಾಗವತವನ್ನು ಕೇಳಿದ್ದು ಅಂತಾದರೆ ವಿಶೇಷವಾದ ಭಕ್ತಿಯಿಂದ ಒಳಗಡೆ ಮನಸ್ಸನ್ನು ಇರಿಸಿ ಕೇಳಿದ್ದು ಅಂತಾದರೆ ಭಕ್ತಿ ವೈರಾಗ್ಯ ಅನ್ನುವಂತಹದ್ದು ಉಂಟಾಗ್ತದಂತೆ. ಸಂತದ ಪುರಂದರ ವಿಠಲನ ಸಂಕೀರ್ತನೆ ಪಾಡಲು, ಭಗವಂತನ ಆ ಸಂಕೀರ್ತನೆಗಳನ್ನು ನಾಮವನ್ನು ಯಾವಾಗಲೂ ಹಾಡ್ತಾ ಇದ್ದದ್ದು ಅಂತಾದರೆ ಸಕಲವು ಬಾಹೋದು ಸಾಯುಜ್ಯವು. ಸಾಯುಜ್ಯ ರೂಪವಾದಂತಹ ಮೋಕ್ಷ ಅಷ್ಟೇ ಅಲ್ಲ, ಇಹಲೋಕದಲ್ಲಿ ಸಕಲವೂ ಕೂಡ ಅವನಿಗೆ ಸೇರುವಂತಹದ್ದಾಗ್ತದೆ, ಸಿಗುವಂತಹದ್ದಾಗ್ತದೆ ಎಂಬುವಂತಹ ಅದ್ಭುತವಾದ ಸಂದೇಶವನ್ನು ಲೋಕಕ್ಕೆ ನೀಡತಕ್ಕಂತಹ ಅದ್ಭುತವಾದ ಈ ಉಗಾಭೋಗವನ್ನು ನಾವು ಕೇಳ್ತಾ ಇದ್ದೇವೆ. ಸಂತತಿಯಾಹೋದು ರಾಮಾಯಣ ಕೇಳಲು, ಸಕಲ ಪಾಪ ಹರವು ಭಾರತ ಕೇಳಲು, ತಂತು ಮಾತ್ರ ವಿಷ್ಣು ಪುರಾಣವ ಕೇಳಲು, ತತ್ವ ವಿವೇಕವು ಬಾಹೋದು, ಅಂತರವರಿತು ಭಾಗವತ ಕೇಳಲು, ಆಹೋದಗ್ರ್ಯನಾ ಭಕ್ತಿ ವೈರಾಗ್ಯವು. ಸಂತತ ಪುರಂದರ ವಿಠಲನ ಸಂಕೀರ್ತನೆ ಪಾಡಲು, ಸಕಲವು ಬಾಹೋದು ಸಾಯುಜ್ಯವು. ಅಷ್ಟೇ ಅಲ್ಲ, ಭಗವಂತನನ್ನು ನಾವು ಪ್ರಾರ್ಥಿಸಬೇಕಂತೆ. ನಾನು ಕಳ್ಳನಾಗಿದ್ದೇನೆ. ಎಂತಹ ಕಳ್ಳ?
ನಿನ್ನ ನಾಮ ಭಂಡಾರ ಕದ್ದ ಕಳ್ಳ ನಾನು. ನಿನ್ನ ನಾಮ ಅನ್ನತಕ್ಕಂತಹ ಭಂಡಾರ ಏನಿದೆ ಅದನ್ನು ಕದ್ದಂತಹ ಕಳ್ಳ ನಾನು. ನಿನ್ನ ಭಕುತಿ ಎಂಬ ಸಂಕೋಲೆಯ ನಿಕ್ಕಿ, ನನ್ನನ್ನು ನೀನು ಬಂಧಿಸು, ಸಂಕೋಲೆಯನ್ನು ಹಾಕು. ಏನದು ಸಂಕೋಲೆ? ಭಕ್ತಿ ಅನ್ನತಕ್ಕಂತಹ ಸಂಕೋಲೆಯನ್ನು ಹಾಕು. ಯಾರ ಹತ್ರ ಹಿಡಿಸ್ಬೇಕಂತೆ? ನಿನ್ನ ದಾಸರ ಕೈಯಲ್ಲಿ ಒಪ್ಪಿಸಿಕೊಟ್ಟು ನನ್ನನ್ನು ನಿನ್ನ ದಾಸರ ಕೈಗೆ ಒಪ್ಪಿಸಿಬಿಡು. ನಿನ್ನ ಮುದ್ರಿಕೆಯಿಂದ ಕಾಸಿ ಬಡಿಸು ದೇವ. ಆ ಭಗವಂತನ ಮುದ್ರೆಗಳೇನಿದ್ದಾವೆ, ಶಂಖ ಚಕ್ರಾದಿಗಳು, ಅದನ್ನು ಶರೀರಕ್ಕೆ ಬಡಿಸು ಅಂತ ಹೇಳ್ತಾರೆ. ನಿನ್ನ ವೈಕುಂಠ ದುರ್ಗದೊಳು ಎನ್ನ ಸೆರೆಯ ನಿಟ್ಟು ಸಲಹೋ ಪುರಂದರ ವಿಠಲ. ನನ್ನನ್ನು ನೀನು ಬಂಧಿಸು. ಎಲ್ಲಿ? ದುರ್ಗದಲ್ಲಿ. ಯಾವ ದುರ್ಗ ಅಂದರೆ ಬಹಳ ದುಃಖದಿಂದ ಹೋಗಲಿಕ್ಕೆ ಯೋಗ್ಯವಾದಂತಹದ್ದು ಅಂದರೆ ದುರ್ಗ ಅಂತ ಹೇಳ್ತಾರೆ ಅದನ್ನೇ. ಅಂದರೆ ಪರ್ವತ ಪ್ರದೇಶ, ಕಲ್ಲು, ಮುಳ್ಳು ಇವುಗಳಿಂದ ವಿಶೇಷವಾಗಿ ಕೂಡಿರ್ತಿದೆ. ದೂರತಃ ಪರ್ವತೋ ರಮ್ಯ, ದೂರದಿಂದ ಪರ್ವತ ಬಹಳ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ, ಹತ್ತಿರ ಹೋದಾಗನೇ ಗೊತ್ತಾಗ್ತದಲ್ಲಿರುವಂತಹ ಕಷ್ಟ. ಆದರೆ ಅಂತಹದ್ದೇ ದುರ್ಗ ಅಂತ ಹೇಳ್ತಾರೆ ವೈಕುಂಠವನ್ನು. ಯಾಕಂದರೆ ಅದು ಅಷ್ಟು ಸುಲಭವಾಗಿ ಸಿಗುವಂತಹದ್ದಲ್ಲ. ಯಾರು ಬೇಕಾದರೂ ಅಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ. ಭಗವಂತನ ಕೃಪೆ ಉಳ್ಳಂಥವರು ಮಾತ್ರ ಹೋಗಲಿಕ್ಕೆ ಸಾಧ್ಯ. ಆದ್ದರಿಂದ ವೈಕುಂಠ ಎಂಬ ದುರ್ಗದಲ್ಲಿ ಎನ್ನ ಸೆರೆಯ ನಿಟ್ಟು ಸಲಹೋ ಪುರಂದರ ವಿಠಲ ಎಂಬುದಾಗಿ ಅದ್ಭುತವಾದಂತಹ ಸಂದೇಶವನ್ನು ಲೋಕಕ್ಕೆ ನೀಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಆ ಭಗವಂತನ ನಾಮ ಭಾಂಡಾರದ ಕಳ್ಳರಾಗಬೇಕು ಅಂತ. ಆ ಭಗವಂತ ನಮ್ಮನ್ನು ಸೆರೆ ಇಡ್ತಾನಂತೆ ವೈಕುಂಠದಲ್ಲಿ, ಹಾಗೆ ಮಾಡಿದ್ದು ಅಂತಾದರೆ ಅಂತಹ ಅದ್ಭುತವಾದ ಸಂದೇಶವನ್ನು ಲೋಕಕ್ಕೆ ನೀಡಿದಂತಹ ಪುರಂದರ ದಾಸರ ಪಾದ ಕಮಲಗಳಲ್ಲಿ ವಿಶೇಷವಾದಂತಹ ನಮನಗಳನ್ನು ಸಲ್ಲಿಸೋಣ. ಯಾಕಂದರೆ ನಾರದರು ಈ ರೂಪದಿಂದಲೇ ತೋರದರು ಕ್ಷಣ ತೋರಿದ ಗುರು ಪುರಂದರ ದಾಸರೇ. ಪುರಂದರದಾಸರು ಮತ್ತಿನ್ಯಾರೂ ಅಲ್ಲ, ನಾರದರೇ ಭೂಲೋಕದಲ್ಲಿ ಅವತಾರವನ್ನು ಮಾಡಿದಾಗ ಪುರಂದರದಾಸರಾಗಿ ಬಂದಿದ್ದಾರಂತೆ. ಆದ್ದರಿಂದ ಆ ಭಗವಂತನ ಸರ್ವದಾ ನಾಮಸ್ಮರಣೆಯನ್ನು ಮಾಡುವಂತಹ ನಾರಾಯಣ ನಾರಾಯಣ ಎಂಬುದಾಗಿ ಆ ಬಾಯಲ್ಲಿ ನುಡಿತಾ ಇರತಕ್ಕಂತಹ ನಾರದರಿಗೆ ಆ ಭಗವಂತನ ತತ್ವಜ್ಞಾನ ಎಷ್ಟಿದೆಯೋ ಅದರ ಸ್ವಲ್ಪ ಭಾಗವನ್ನು ಅವರು ನಮಗೆ ಉಣಬಡಿಸಿದ್ದಾರಷ್ಟೇ. ಯಾಕಂದರೆ ತಿಳಿದಂತಹದ್ದನ್ನು ವ್ಯಕ್ತಿ ಸಂಪೂರ್ಣವಾಗಿ ಹೇಳಲಿಕ್ಕಾಗುವುದಿಲ್ಲ. ಆದರೂ ಕೂಡ ಪುರಂದರೋಪನಿಷತ್ತು ಎಂಬುದಾಗಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹದ್ದಾಗಿದೆ. ಪುರಂದರದಾಸರು ಲಕ್ಷಶಃ ಹಾಡನ್ನು ಬರೆದಿದ್ದಾರೆ. ಈಗ ನಮಗೆ 10,000 ಹತ್ರ ಕೂಡ ಸಿಗ್ತದೆ ಅನ್ನುವಂತಹ ವಿಶ್ವಾಸವಿಲ್ಲ. ಅಂತಹ ಅದ್ಭುತವಾದಂತಹ ಭಗವಂತನ ಸೇವೆಯನ್ನು ಮಾಡಿರತಕ್ಕಂಥವರು, ಆ ಭಗವಂತನ ತತ್ವವನ್ನು ಬಹಳ ಚೆನ್ನಾಗಿ ತಿಳಿದು ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗುವಂತೆ ತಿಳಿಸಿಕೊಟ್ಟಿರ್ತಕ್ಕಂಥವರು. ಅದನ್ನು ಮತ್ತೊಂದು ಕಡೆ ಗೋಪಾಲದಾಸರು ಆ ಮಾರ್ಗದಲ್ಲೇ ಹೋಗ್ತಾರೆ. ಕ್ಷೀರಸಾಗರ ಬಿಟ್ಟು ಲವಣ ಸಾಗರದಲ್ಲಿ ಮನೆಯ ಕಟ್ಟುವರೇನೋ, ಕ್ಷೀರಸಾಗರ ಬಿಟ್ಟು ಲವಣ ಸಾಗರದಲ್ಲಿ ಮನೆಯ ಕಟ್ಟುವರೇನೋ, ಉತ್ತಮ ತ್ರಿಧಾಮವ ಬಿಟ್ಟು ಮರ್ತ್ಯಲೋಕದಲ್ಲಿ ಬಂದು ಪುಟ್ಟುವರೇನೋ, ನಿತ್ಯ ಸರ್ವಜ್ಞ ಪ್ರಕಾಶ ಮತ್ತೆ ಯಾದವರ ಕೂಡಿ ಆಡುವುದೇನೋ, ನಿತ್ಯ ತೃಪ್ತನು ನೀನು ಮುಕ್ತರೊಡೆಯ ರಂಗ ಮತ್ತೆ ವಿದುರನ ಮನೆಯ ಪಾಲ್ ಕುಡಿವಾರೇನು. ಸತ್ಯ ಸಂಕಲ್ಪ ಗೋಪಾಲ ವಿಠಲ ನಿನ್ನ ಕೃತ್ಯಕ್ಕೆ ಒಂದು ಅನಂತಾನಂತ ನಮೋ ನಮೋ. ಗೋವಿಂದ ಗೋವಿಂದ. ತಿರುಪತಿ ವೆಂಕಟರಮಣ ನಿನಗೆ ಏತಕ್ಕೆ ಬಾರದು ಕರುಣೆ ಯಾಕೆ ಬರ್ತಾ ಇಲ್ಲ? ಹೇ ಸ್ವಾಮಿ, ನಿನ್ನ ಚರಣವನ್ನು ನಂಬಿದ್ದೇವೆ ಎಂಬುದಾಗಿ ಭಕ್ತರೆಲ್ಲರೂ ಕೂಡ ಭಕ್ತಿಯಿಂದ ಸ್ವಾಮಿಯ ಪಾದ ಕಮಲಗಳನ್ನು ನಂಬಿ ಆ ಭಗವಂತನ ಕರುಣೆಯನ್ನು ಪ್ರಾರ್ಥಿಸ್ತಾ ಇದ್ದಾರೆ. ಆ ಭಗವಂತನ ಕರುಣೆಯಿಂದಲೇ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೇವೆ. ಆದ್ದರಿಂದಲೇ ಆ ಸ್ವಾಮಿಯನ್ನು ನೋಡುವ ಭಾಗ್ಯ, ಆ ಸ್ವಾಮಿಯ ಈ ರಥೋತ್ಸವವನ್ನು ನೋಡುವ ಭಾಗ್ಯ ಪಡೆದುಕೊಂಡಿದ್ದೇವೆ ಎಂಬುದಾಗಿ ಸ್ಮರಿಸುತ್ತಾ, ಆ ಸ್ವಾಮಿಯ ಕೃತ್ಯ ಏನಿದೆ, ಆ ಸ್ವಾಮಿಯ ವಿಶೇಷವಾಗಿರತಕ್ಕಂತಹ ವ್ಯವಹಾರ ಲೋಕದಲ್ಲಿ ಅದು ಅನಂತ ಅನಂತ ನಮಸ್ಕಾರಗಳಿಗೆ ಯೋಗ್ಯವಾಗಿರುವಂತಹದ್ದಾಗಿದೆ. ಅಂದರೆ ಭೂಯಿಷ್ಠ ಅಂತೆ ನಮ ಉಕ್ತಿಂ ವಿಧೇಮ. ಆ ಭಗವಂತನಿಗೆ ನಾವು ನಮಸ್ಕಾರವನ್ನು ಮಾಡುವುದನ್ನು ಬಿಟ್ಟರೆ ಇನ್ನೇನು ಕೊಡಲಿಕ್ಕೆ ಇಲ್ಲ ನಮ್ಮ ಹತ್ತಿರ.
ಆ ಭಗವಂತನ ಅಂತಹ ಅಪಾರವಾದಂತಹ ಅದ್ಭುತವಾದಂತಹ ಅಸದೃಶವಾದಂತಹ ಕರ್ಮ ಏನಿದೆ ಅಂದರೆ ಲೋಕದಲ್ಲಿ ಯಾರೂ ಮಾಡುವುದಿಲ್ಲ, ಆದರೆ ಆ ಭಗವಂತ ಮಾಡಿದ್ದಾನೆ. ತನ್ನ ಮನೆ ಏನು? ಕ್ಷೀರಸಾಗರ. ಆ ಕ್ಷೀರಸಾಗರವನ್ನು ಬಿಟ್ಟು ಭಕ್ತರಿಗಾಗಿ ಆ ಸ್ವಾಮಿ ಮನೆಯನ್ನು ತಾನು ಲವಣಸಾಗರದಲ್ಲಿ ಕಟ್ಟಿಕೊಂಡಿದ್ದಾನೆ. ದ್ವಾರಕೆಯ ನಿರ್ಮಾಣ ಅನ್ನತಕ್ಕಂತಹದ್ದು ಲವಣಸಾಗರದಲ್ಲಾಗಿದೆ. ಅಂದರೆ ಆ ಭಗವಂತ ಭಕ್ತರಿಗಾಗಿ ಕ್ಷೀರಸಾಗರವನ್ನು ಬಿಟ್ಟು ಬಂದಿದ್ದಾನೆ. ಉತ್ತಮವಾದಂತಹ ತ್ರಿಧಾಮ ಆ ಭಗವಂತನದ್ದು ವೈಕುಂಠ. ಅಂತಹ ಅದನ್ನು ಬಿಟ್ಟು ಮರ್ತ್ಯಲೋಕಕ್ಕೆ ಬಂದು ಹುಟ್ಟಿದ್ದಾನೆ, ಅವತಾರವನ್ನು ಮಾಡಿದ್ದಾನೆ. ಯಾಕೆ ಅವತಾರ ಮಾಡಿದ್ದು? ಭಕ್ತರಿಗಾಗಿ. ಎಲ್ಲದಕ್ಕೂ ಉತ್ತರ ಒಂದೇ, ಭಕ್ತರಿಗಾಗಿ ಎಂಬುದಾಗಿ. ಅಷ್ಟೇ ಅಲ್ಲ, ನಿತ್ಯ ಸರ್ವಜ್ಞ ಪ್ರಕಾಶ ಅಂತಹ ಆ ಸ್ವಾಮಿಯ ಸೇವೆಯಲ್ಲಿ ಚಂಡೆಯನ್ನು ಬಾರಿಸುತ್ತಾ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅತ್ಯಂತ ಕರ್ಣ ಮಧುರವಾದಂತಹ ಆ ವಾದ್ಯ ವಿಶೇಷವನ್ನು ನಾವೆಲ್ಲರೂ ಕೂಡ ಕೇಳಿದೆವು. ನಿತ್ಯ ಸರ್ವಜ್ಞ ಪ್ರಕಾಶ ಮತ್ತೆ ಯಾದವರ ಕೂಡಿ ಆಡುವುದೇನು? ಆ ಭಗವಂತ ನಿತ್ಯ ತೃಪ್ತನಾಗಿದ್ದಾನೆ, ನಿತ್ಯ ಸರ್ವಜ್ಞನಾಗಿದ್ದಾನೆ. ಸರ್ವಜ್ಞ ಪ್ರಕಾಶನಾದಂತಹ ಆ ಸ್ವಾಮಿ
ಯಾದವ ಕುಲದಲ್ಲಿ ಹುಟ್ಟಿ ಯಾದವರೊಂದಿಗೆ ಆಡ್ತಕ್ಕಂತಹದ್ದು. ಅದು ಯಾಕೆ? ಕೇವಲ ಭಕ್ತರಿಗಾಗಿ, ಭಕ್ತರನ್ನು ಉದ್ಧರಿಸಲಿಕ್ಕಾಗಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ. ಆದ್ದರಿಂದ ಧರ್ಮದ ಗ್ಲಾನಿ ಅನ್ನುವಂತಹದ್ದುಂಟಾದರೆ, ಅಧರ್ಮದ ವಿಶೇಷವಾದಂತಹ ಅಟ್ಟಹಾಸ ಅನ್ನುವಂತಹದ್ದು ಆಗ್ತಾ ಇದ್ದರೆ ಅದನ್ನು ಮಡಿಸಲಿಕ್ಕಾಗಿ, ಅದನ್ನು ದೂರ ಮಾಡಲಿಕ್ಕಾಗಿ ಸ್ವಾಮಿ ಅವತಾರ ಮಾಡ್ತಾನೆ ಅಂತ ಹೇಳಿದ ಹಾಗೆ ಆ ಸ್ವಾಮಿ ಯಾದವರ ಕೂಡಿ ಆಡುವಂತಹ ಪರಿಸ್ಥಿತಿ ಈ ಲೋಕದ ಕಲ್ಯಾಣಕ್ಕಾಗಿ, ಭಕ್ತರ ಮೇಲೆ ತನಗಿರತಕ್ಕಂತಹ ಪ್ರೀತಿ, ಅಪಾರವಾಗಿರತಕ್ಕಂತಹ ಕರುಣೆ, ಆದ್ದರಿಂದಲೇ ಹಾಗೆ ಮಾಡಿರುವಂತಹದ್ದು. ನಿತ್ಯ ತೃಪ್ತನು ನೀನು ಮುಕ್ತರೊಡೆಯ ರಂಗ, ನೀನು ಮುಕ್ತರಿಗೆಲ್ಲ ಒಡೆಯ, ನಿತ್ಯ ತೃಪ್ತನಾದಂಥವನು. ಆದರೆ ವಿದುರನ ಮನೆಯಲ್ಲಿ ನೀನು ಹೋಗಿ ಅಲ್ಲಿ ಪಾಲು ಕುಡಿಯುವಾರೋ ಆ ಹಾಲನ್ನು ಕುಡಿದಂಥವನಾಗಿದ್ದೀಯ ಅವರ ಮನೆಯಲ್ಲಿ ಹೋಗಿ. ಹೀಗೆ ಮಾಡಿದ್ದೀಯಾ ಅಂತಂದರೆ ವಿದುರ ಭಕ್ತ, ಆ ಭಕ್ತನ ಮೇಲೆ ಅಪಾರವಾದಂತಹ ಕರುಣೆ ನಿನಗೆ. ಆದ್ದರಿಂದ ಆ ಕಾರ್ಯವನ್ನು ಮಾಡಿದ್ದಿ ನೀನು. ಸತ್ಯ ಸಂಕಲ್ಪ ಹೇ ಗೋಪಾಲ ವಿಠಲ, ನಿನ್ಯ ಕೃತ್ಯ ಏನಿದೆ, ನೀನು ಮಾಡುವಂತಹ ಒಂದೊಂದು ಕಾರ್ಯ ಏನಿದೆ ಅದು ಬಹಳ ಅರ್ಥಪೂರ್ಣವಾಗಿರುವಂತಹದ್ದು. ಸಾಮಾನ್ಯ ಜನರಿಂದ ಅರ್ಥ ಮಾಡಿಕೊಳ್ಳಲಿಕ್ಕಾಗುವುದಿಲ್ಲ. ಅಂತಹ ಅತ್ಯಂತ ವಿಶೇಷವಾಗಿರತಕ್ಕಂತಹ ಅದ್ಭುತವಾದಂತಹ ಮಹಿಮೆ ನಿನ್ನದು. ಆದ್ದರಿಂದ ನಿನ್ನ ಕೃತ್ಯಕ್ಕೆ ಕೇವಲ ನಾವು ಮಾಡಬಹುದು ಏನು ಅಂತಂದರೆ ಅನಂತ ಅನಂತ ನಮಸ್ಕಾರಗಳನ್ನು ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ ಎಂಬುದಾಗಿ ಆ ಸ್ವಾಮಿಗೆ ಅನಂತ ಅನಂತ ನಮಸ್ಕಾರಗಳನ್ನು ನಾವೆಲ್ಲರೂ ಕೂಡ ಸಲ್ಲಿಸೋಣ. ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳಲಿಕ್ಕೆ ನಾವೆಲ್ಲರೂ ಕೂಡ ಅತ್ಯಂತ ಆತುರದಿಂದ ಕಾರ್ಯದ ಕಾಲದ ನಿರೀಕ್ಷೆಯನ್ನು ಮಾಡತಕ್ಕಂತಹದ್ದು. ಕಲಿಕಾಲಕ್ಕೆ ಸಮಯುಗವಿಲ್ಲವಯ್ಯ. ನಾವೆಲ್ಲರೂ ಕೂಡ ಕಲಿಯುಗದಲ್ಲಿರುವಂತಹವರಾಗಿದ್ದೇವೆ. ಈ ಕಲಿಯುಗಕ್ಕೆ ಸಮಾನವಾದಂತಹ ಮತ್ತೊಂದು ಯುಗ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಕಲಿಕಾಲಕ್ಕೆ ಸಮಯುಗವಿಲ್ಲವಯ್ಯ, ಸಮಯುಗವಿಲ್ಲವಯ್ಯ, ಕಲುಷ ಹರಿಸಿ ಕೈವಲ್ಯವೀಯುವದಯ್ಯ. ಕಲುಷವನ್ನು ದೂರ ಮಾಡಿ, ನಮ್ಮ ದೋಷಗಳನ್ನು ದೂರ ಮಾಡಿ ಕೈವಲ್ಯವನ್ನು ನೀಡತಕ್ಕಂತಹದ್ದಂತೆ ಈ ಕಲಿಯುಗ ಅಂತ ಹೇಳ್ತಾರೆ. ಸಲೆ ನಾಮ ಕೀರ್ತನೆ ಸಾಕಯ್ಯ. ವಿಶೇಷವಾದಂತಹ ಸಾಧನೆಯನ್ನೇನು ಮಾಡಬೇಕಾಗಿಲ್ಲ, ಕೇವಲ ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡಿದರೆ ಸಾಕು ಅಂತ ಹೇಳ್ತಾರೆ. ಸ್ಮರಿಸಲು ಸಾಯುಜ್ಯ ಪದವಿ ವ್ಯದಯ್ಯ. ಆ ಪದವಿಯನ್ನೇ ಕೊಡುವಂತಹದ್ದಾಗ್ತದೆ ಕೇವಲ ಸ್ಮರಣ ಮಾತ್ರದಿಂದಲೇ. ಸಾಯುಜ್ಯ ರೂಪವಾದಂತಹ ಆ ಪದವಿ. ಬಲವಂತ ಶ್ರೀರಂಗ ವಿಠಲನ ನೆನೆದರೆ ಕಲಿಯುಗವೇ ಕೃತಯುಗವಾಗುವುದಯ್ಯ. ಈ ಕಲಿಯುಗ ಕೃತಯುಗವಾಗಿ ಬಿಡ್ತದಂತೆ. ಧರ್ಮ 4 ಪಾದದಿಂದ ಮೆರೆಯುವಂತಹದ್ದಾಗ್ತದೆ ಯಾವಾಗ ಆ ರಂಗವಿಠಲನ್ನು ನಾವು ಬಲವಂತವಾಗಿ, ಅಂದರೆ ಮನಸ್ಸನ್ನು ನೀಡಿ, ಬೇರೆ ಎಷ್ಟೇ ಕಷ್ಟಗಳಿದ್ದರೂ ಕೂಡ ಅದನ್ನು ಬದಿಗೊತ್ತಿ ಅವನನ್ನು ಸ್ಮರಣೆ ಮಾಡಿದ್ದು ಅಂತಾದರೆ ಕೃತಯುಗವಾಗಿ ಬಿಡ್ತದಂತೆ ಈ ಕಲಿಯುಗ. ಸಕಲ ವಿಧವಾದಂತಹ ಫಲಗಳನ್ನು ನಾವೆಲ್ಲರೂ ನಮ್ಮ ಕಣ್ಗಳ ಮುಂಭಾಗದಲ್ಲಿ ನೋಡುವಂತಹವರಾಗ್ತೇವೆ. ಅಂತಹ ಅದ್ಭುತವಾದಂತಹ ಮಹಿಮೆ ಕಲಿಕಾಲಕ್ಕೆ ಇದೆ ಅಂತೆ. ಅದಕ್ಕೆ ಕಲಿಕಾಲಕ್ಕೆ ಸಮಯುಗವಿಲ್ಲವಯ್ಯ ಅಂತಹ ಅದ್ಭುತವಾದ ವಿಚಾರವನ್ನು ನಮ್ಮೆಲ್ಲರಿಗೂ ಕೂಡ ದಾಸವರೇಣ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ಆ ಮಹಿಮೆ ಒಂದಲ್ಲ ಎರಡಲ್ಲ. ನನಗೆ ನಿನ್ನಲ್ಲಿ ಭಕುತಿ ಇರಲಿ ಇಲ್ಲದಿರಲಿ. ಹೇ ಭಗವಂತ, ನಿನ್ನಲ್ಲಿ ನನಗೆ ಭಕ್ತಿ ಇರಲಿ ಅಥವಾ ಇಲ್ಲದಿರಲಿ, ನಾನು ಮಾತ್ರ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದೇನೆ. ಹರೇ ಶ್ರೀನಿವಾಸ. ನಾರಾಯಣ ನಾರಾಯಣ ಗೋವಿಂದ, ಹರಿ ನಾರಾಯಣ ನಾರಾಯಣ ಗೋವಿಂದ. ನಾರಾಯಣ ನಾರಾಯಣ ಗೋವಿಂದ, ಹರಿ ನಾರಾಯಣ ನಾರಾಯಣ ಗೋವಿಂದ. ನಾರಾಯಣ ನಾರಾಯಣ
ಹರಿನಾರಾಯಣ ನಾರಾಯಣ ಗೋವಿಂದ. ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ. ನಾರಾಯಣ ಗೋವಿಂದ ಗೋವಿಂದ ಮುಕುಂದ ನಾರಾಯಣ ಗೋವಿಂದ ಗೋವಿಂದ ಮುಕುಂದ ಪರತರ ಪರಮಾನಂದ. ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ. ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ. ಮೊದಲು ಮತ್ಸ್ಯನಾಗಿ ಉದಿಸಿ ಸೋಮನ ಸದಿದು ವೇದಗಳ ತಂದ. ಮೊದಲು ಮತ್ಸ್ಯನಾಗಿ ಉದಿಸಿ ಸೋಮನ ಸದಿದು ವೇದಗಳ ತಂದ. ಮಂದರ ಧರತಾ ಸಿಂಧುವಿನೊಳಮೃತ ತಂದು ಭಕ್ತರಿಗೆ ಉಣಲೆಂದ. ಮಂದರ ಧರತ ಸಿಂಧುವಿನೊಳಮೃತ ತಂದು ಭಕ್ತರಿಗೆ ಉಣಲೆಂದ. ನಾರಾಯಣ ನಾರಾಯಣ ಗೋವಿಂದ ಮತ್ಸ್ಯ ನಾರಾಯಣ ನಾರಾಯಣ ಗೋವಿಂದ. ಪೂರ್ವ ನಾರಾಯಣ ನಾರಾಯಣ ಗೋವಿಂದ. ಭೂಮಿಯ ಕದ್ದ ಖಳನ ಮರ್ತಿಸಿ ಆ ಮಹಾಸತಿಯಳ ತಂದ. ಭೂಮಿಯ ಕದ್ದ ಖಳನ ಮರ್ತಿಸಿ ಆ ಮಹಾಸತಿಯಳ ತಂದ. ದುರುಳ ಹಿರಣ್ಯನ ಕರುಳು ಬಗೆದು ತನ್ನ ಕೊರಳೊಳಗಿಟ್ಟ ಬಗೆಯಿಂದ. ದುರುಳ ಹಿರಣ್ಯನ ಕರುಳು ಬಗೆದು ತನ್ನ ಕೊರಳೊಳಗಿಟ್ಟ ಬಗೆಯಿಂದ. ನಾರಾಯಣ ನಾರಾಯಣ ಗೋವಿಂದ ವರಾಹ ನಾರಾಯಣ ನಾರಾಯಣ ಗೋವಿಂದ. ನರಹರಿ ನಾರಾಯಣ ನಾರಾಯಣ ಗೋವಿಂದ. ಪುಟ್ಟನಾಗಿ ಮಹಿ ಕೊಟ್ಟ ಬಲಿಯ ತಲೆ ಮೆಟ್ಟಿ ತುಳಿದ ದಯದಿಂದ. ಪುಟ್ಟನಾಗಿ ಮಹಿ ಕೊಟ್ಟ ಬಲಿಯ ತಲೆ ಮೆಟ್ಟಿ ತುಳಿದ ದಯದಿಂದ. ಧಾತ್ರಿಯೊಳು ಮುನಿ ಪುತ್ರನಾಗಿ ಬಂದು ಕ್ಷತ್ರಿಯರನ್ನೆಲ್ಲ ಕೊಂದ. ಧಾತ್ರಿಯೊಳು ಮುನಿ ಪುತ್ರನಾಗಿ ಬಂದು ಕ್ಷತ್ರಿಯರನ್ನೆಲ್ಲ ಕೊಂದ. ನಾರಾಯಣ ನಾರಾಯಣ ಗೋವಿಂದ ವಾಮನ ನಾರಾಯಣ ನಾರಾಯಣ ಗೋವಿಂದ. ಭಾರ್ಗವ ನಾರಾಯಣ ನಾರಾಯಣ ಗೋವಿಂದ. ಮಡದಿಗಾಗಿ ಸರಗಡಲನೆ ಕಟ್ಟಿ ಹಿಡಿದು ರಾವಣನ ಕೊಂದ. ಮಡದಿಗಾಗಿ ಸರಗಡಲನೆ ಕಟ್ಟಿ ಹಿಡಿದು ರಾವಣನ ಕೊಂದ. ಗೋಕುಲದಿ ಪುಟ್ಟಿ ಗೋವುಗಳನೆ
ಹುಟ್ಟಿ ಗೋವುಗಳನೆ ಕಾಯ್ದ ಗೋಪಾಲ ಕೃಷ್ಣ ತ ಬಂದ. ನಾರಾಯಣ ನಾರಾಯಣ ಗೋವಿಂದ ರಾಮ ನಾರಾಯಣ ನಾರಾಯಣ ಗೋವಿಂದ ಕೃಷ್ಣ ನಾರಾಯಣ ನಾರಾಯಣ ಗೋವಿಂದ. ಛಲದಲ್ಲಿ ತ್ರಿಪುರರ ಸತಿಯರ ವ್ರತದ ಫಲವನಳಿದ ಮುದದಿಂದ. ಛಲದಲ್ಲಿ ತ್ರಿಪುರರ ಸತಿಯರ ವ್ರತದ ಫಲವನಳಿದ ಮುದದಿಂದ. ಧರೆಯೊಳು ಪರಮ ನೀಚರ ಸವರಿ ಕುದುರೆಯೇರಿದ ಕಲಿಚಂದ. ಧರೆಯೊಳು ಪರಮ ನೀಚರ ಸವರಿ ಕುದುರೆಯೇರಿದ ಕಲಿಚಂದ. ನಾರಾಯಣ ನಾರಾಯಣ ಗೋವಿಂದ ಬುದ್ಧ ನಾರಾಯಣ ನಾರಾಯಣ ಗೋವಿಂದ ಕಲ್ಕಿ ನಾರಾಯಣ ನಾರಾಯಣ ಗೋವಿಂದ. ದೋಷ ದೂರ ಶ್ರೀ ಪುರಂದರ ವಿಠಲ ಪೋಷಿತ ಭಕ್ತ ಸುವೃಂದ. 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 ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ. ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ. ನಾರಾಯಣ ಗೋವಿಂದ ಗೋವಿಂದ ಮುಕುಂದ. ನಾರಾಯಣ ಗೋವಿಂದ ಗೋವಿಂದ ಮುಕುಂದ ಪರತರ ಪರಮಾನಂದ. ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ. ನಾರಾಯಣ ನಾರಾಯಣ ಗೋವಿಂದ ಬದರಿ ನಾರಾಯಣ. ರಮಾರಮಣ ಮಧ್ವಾದಿದೇಶಿಕ ಶ್ರೀ ಹೃದಬ್ಜಗ ಹಯಗ್ರೀವ ಕೃಪಾಲೋ ಮೇ ಪ್ರಾರ್ಥನಾಂ ಶೃಣು ಸಾದರಂ. ಭಗವಂತನಲ್ಲಿ ಪ್ರಾರ್ಥನೆಯನ್ನು ನಾವೆಲ್ಲರೂ ಕೂಡ ಸಲ್ಲಿಸೋಣ. ಹೇ ಭಗವಂತ ರಮಾರಮಣ ಮಧ್ವಾದಿದೇಶಿಕರ ಶ್ರೀ ಹೃದಬ್ಜಗ ಅವರ ಹೃದಯ ಮಂದಿರದಲ್ಲಿ ವಿರಾಜಮಾನನಾಗ್ತಕ್ಕಂತಹ ಹೇ ಸ್ವಾಮಿಯೇ ಕೃಪಾಲು ಮೇ ಪ್ರಾರ್ಥನಾಂ ಶೃಣು ಸಾದರಂ. ಸಾದರದಿಂದ ನನ್ನ ಪ್ರಾರ್ಥನೆಯನ್ನು ಕೇಳು ಎಂಬುದಾಗಿ ಭಕ್ತರಾದ ನಾವೆಲ್ಲರೂ ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಅಯೋಗ್ಯ ವಿಷಯೇ ಸ್ವಾಮಿನ್ ಸರ್ವಥಾ ನ ಮನೋ ಭವೇತ್. ಸರ್ವಥಾ ಅಯೋಗ್ಯ ವಿಷಯಗಳಲ್ಲಿ ನನ್ನ ಮನಸ್ಸು ಹೋಗದಂತೆ ಮಾಡು ಹೇ ಸ್ವಾಮಿ. ಚಾಂಚಲ್ಯಂ ಮೂಲತಶ್ಚಿಂದಿ ದುರಾಶಾಂ ಹರದೂರತಃ. ನನ್ನ ದುಷ್ಟ ಆಶೆ ಏನಾದರೂ ಇದ್ದರೆ ಅದನ್ನು ದೂರದಿಂದಲೇ ದೂರ ಮಾಡು ಹೇ ಸ್ವಾಮಿ. ಮೂಲತಃ ಚಾಂಚಲ್ಯವನ್ನು ಮನಸ್ಸಿಗೆ ಸಂಬಂಧಪಟ್ಟಂತಹ ಚಾಂಚಲ್ಯ ದೂರ ಮಾಡು. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ಅಂತ ಗೀತೆಯಲ್ಲಿ ಹೇಳ್ತಾನೆ. ಅದು ಬಹಳ ಚಂಚಲವಾದಂತಹದ್ದು ಅಂತ ಪಾರ್ಥ ತಿಳಿಸ್ತಾನೆ. ಆದ್ದರಿಂದ ಅಂತಹ ಆ ಮನಸ್ಸಿನ ಚಾಂಚಲ್ಯವನ್ನು ಮೂಲತಃ ಚಿಂದಿ ಮೂಲತಃನೇ ದೂರ ಮಾಡು ಹೇ ಸ್ವಾಮಿ. ದುರ್ಬುದ್ಧಿಂಚನ ಮೇ ದೇಹಿ. ನನಗೆ ದುರ್ಬುದ್ಧಿಯನ್ನು ನೀಡಬೇಡ. ದುಶ್ಶಾಸ್ತ್ರಾವರ್ತನೆ ರತಿಂ. ದುಷ್ಟಶಾಸ್ತ್ರಗಳನ್ನು ಓದುವಂತೆ ಮಾಡಬೇಡ. ಅದರ
ಶಕ್ತಿಯನ್ನು ಕೊಡಬೇಡ. ಹಾ ಪಯಸ್ವ ಚ ದುರ್ಮಾನಂ ದುರ್ಗುಣಂ ಮೋಚಯ ಪ್ರಭೋ. ದುರಭಿಮಾನ ಏನಾದರೂ ನನ್ನಲ್ಲಿದ್ದರೆ ಆ ದುರಭಿಮಾನವನ್ನು ದೂರ ಮಾಡಿ ದುರ್ಗುಣಗಳನ್ನು ದೂರ ಮಾಡು ಹೇ ಸ್ವಾಮಿ ಕಲ್ಯಾಣ ವೆಂಕಟೇಶ್ವರ ಎಂಬುದಾಗಿ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಶ್ರೀದೇವಿ ಭೂದೇವಿ ಸಹಿತನಾಗಿ ಇದೋ ವೈಭವೋಪೇತವಾದಂತಹ ರಥವನ್ನು ಅಧಿರೋಹಿಸಿ ನಮ್ಮೆಲ್ಲರನ್ನ ಅನುಗ್ರಹಿಸ್ತಾ ಇದ್ದಾನೆ ಆ ಸ್ವಾಮಿ. ಆ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ ಶ್ರೀನಿವಾಸ ಮಂಗಾಪುರದಿಂದ ನೇರ ಪ್ರಸಾರವನ್ನು ನಮ್ಮ ಮನೆಯಲ್ಲಿ ಕುಳಿತೆ ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಈ ಅದ್ಭುತವಾದಂತಹ ಉತ್ಸವದಲ್ಲಿ ಪಾಲ್ಗೊಂಡಂತಹ ನಾವೆಲ್ಲರೂ ಕೂಡ ಧನ್ಯರು. ಇಂತಹ ಸಂದರ್ಭದಲ್ಲಿ ಆ ಸ್ವಾಮಿಯಲ್ಲಿ ನಮ್ಮ ಪ್ರಾರ್ಥನೆಯನ್ನು ನಾವೆಲ್ಲರೂ ಕೂಡ ಸಲ್ಲಿಸೋಣ. ದುಸ್ಸಂಗಂ ದುಷ್ಕ್ರಿಯಾಂ ಛಿಂದಿ ಹರ ಲೋಕಾಟನಾತ್ ಪದೌ. ನನ್ನ ಪಾದಗಳು ಈ ಲೋಕದಲ್ಲಿ ಸುಮ್ಮನೆ ಅಟಿಸ್ತಾ ಇದ್ದಾವೆ, ಆ ಕಡೆ ಈ ಕಡೆ ಹೋಗಿ ಅಡ್ಡಾಡ್ತಾ ಇದೆ. ಆ ರೀತಿ ಮಾಡದ ಹಾಗೆ ನನ್ನನ್ನು ಅನುಗ್ರಹಿಸು ಹರೇ ஆனார் புறவில் மங்கவேந்தன் கலியனொளி செய்த சொல் மாலை சக்தி திருநாளகத்து ஆறார் அமரர் கண்ணம் அமரராவார் மாத்தமுல ஆகிலம் சொல்லவன் மக்கள் தோத்த குடி தோத்த வெப்பாய் குரந்தரை வாழ் மரம்போல் அஞ்சுகின்றேன் நாத்தச்சுவை ஊரொளியாகிய நம்பி தமிழ ஆகிலம் சொல்லவன் மக்கள் தோத்த குடி தோத்த வெப்பாய் கங்கரை வாழ் மரம்போல் அஞ்சுகின்றேன் நாத்தச்சுவை ஊரொளியாகிய நம்பி தமிழ ஆகிலம் செல்குவன் மக்கள் தோத்த குடி தோத்த வெப்பாய் கங்கரை வாழ் மரம்போல் அஞ்சுகின்றேன் நாக்கச்சுவை ஊரணியாகிய நம்பி சுங்கார் விரவிக்கல் இன்னம் முகப்பெய்து பாங்கா என்ன சிந்தித்து நானதற்கஞ்சோரு கூரையிலே பயின்னார் போல் தாங்காதுள்ளந்தல்ல என் தாமரை கண்ணுருவார் பிறவிகள் இன்னம் முகப்பைது திரிவாய் என்ன சிந்தித்து என்னதற்கஞ்சேவாடறிகொள்ளையேன் உள்ளரம்பே போல் உருகானிற்கும் நல்ல கோழி முதல்வாழ குறையாக இடம்பாய் குழியில் தள்ளி புகப்பெய்துகள் என்னதற்கஞ்சேத்திடைப்பட்ட நரியினம் போல உள்ளந்துளங்கானிற்கும் கோழி முதல்வாழ பைந்தாமரையோடு அணிநீலம் மடனின் நலரும் வயலாரி மணாலிருந்த மரமே ஒத்திராமே அடையவருளா. ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ರಥವನ್ನು ಅಧಿರೋಹಿಸಿದಂತಹ ಜಗದೊಡೆಯ ತನ್ನ ಅತ್ಯಂತ ಪ್ರೀತಿಗೆ ಪಾತ್ರರಾದಂತಹ ಶ್ರೀದೇವಿ ಭೂದೇವಿ ಅಮ್ಮನವರಿಂದ ಕೂಡಿದಂಥವನಾಗಿ ಲೋಕ ಕಲ್ಯಾಣ ಕಾರ್ಯದಲ್ಲಿ ಅವರನ್ನು ಕೂಡ ಭಾಗಿಗಳನ್ನಾಗಿ ಮಾಡುತ್ತಾ ಇದೋ ರಥವನ್ನು ಅಧಿರೋಹಿಸಿ ಮುಂದೆ ಬರ್ತಾ ಇರುವ ದೃಶ್ಯವನ್ನು ವೀಕ್ಷಿಸ್ತಾ ಇದ್ದೇವೆ. ದಿವ್ಯ ಪ್ರಬಂಧದ ಪಾರಾಯಣವನ್ನು ಅತ್ಯಂತ ಭಕ್ತಿಯಿಂದ ಆ ದಿವ್ಯ ಪ್ರಬಂಧದ ಪಂಡಿತರು ಮಾಡಿರತಕ್ಕಂತಹದ್ದನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ, ನೋಡಿದ್ದೇವೆ. ಇದೊಂದು ಅದ್ಭುತವಾದಂತಹ ಕೈಂಕರ್ಯ. ಯಾಕಂದರೆ ನಾಲಾಯರು ದಿವ್ಯ ಪ್ರಬಂಧ ಅಂತ ಹೇಳ್ತಾರೆ. 4,000 ದ್ರವಿಡ ಭಾಷೆಯಲ್ಲಿ ಇರತಕ್ಕಂತಹ ಸ್ವಾಮಿಯನ್ನು ಸ್ತುತಿಸ್ತಕ್ಕಂತಹ ಸ್ವಾಮಿಯ ಮಹಿಮೆಯನ್ನು ಕೊಂಡಾಡತಕ್ಕಂತಹ ಸ್ತೋತ್ರಮಾಲೆ ಅಂತಹದ್ದರ ಪಾರಾಯಣ ಅನ್ನುವಂತಹದ್ದು ಅದನ್ನು ವೇದ ತುಲ್ಯ ಎಂಬುದಾಗಿಯೂ ಕೂಡ ಆ ವಿಶೇಷವಾದಂತಹ
ಆದರವನ್ನು ತಮಿಳುನಾಡಿನಲ್ಲಿ ಅಥವಾ ಆ ಸಂಪ್ರದಾಯದಲ್ಲಿ ನೀಡುವಂತಹದ್ದು. ಅಂತಹ ಅದ್ಭುತವಾದಂತಹ ದಿವ್ಯ ಪ್ರಬಂಧದ ಪಾರಾಯಣವನ್ನು ಸ್ವಾಮಿಯ ದಿವ್ಯವಾದ ಈ ರಥೋತ್ಸವ ಸಂದರ್ಭದಲ್ಲಿ ಮಾಡಿರತಕ್ಕಂತಹದ್ದನ್ನು ನಾವೆಲ್ಲರೂ ಕೂಡ ಈಗ ಕೇಳಿದ್ದೇವೆ. ಜಯ ವಿಜಯರು ಆ ರಥದ ಮುಂಭಾಗದಲ್ಲಿದ್ದಾರೆ. ಆ ಭಗವಂತನ ರಥವನ್ನು ಭಕ್ತರೆಲ್ಲರೂ ಕೂಡ ಭಕ್ತಿಯಿಂದ ಮುಂದೆ ಎಳೆದುಕೊಂಡು ಹೋಗುತ್ತಾ ಆ ಸ್ವಾಮಿಯ ನಾಮವನ್ನು ಉಚ್ಚರಿಸುತ್ತಾ ಆ ಸ್ವಾಮಿಯಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುವ ದೃಶ್ಯವನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಆ ಸ್ವಾಮಿಯ ಪಾದಕಮಲಗಳಲ್ಲಿ ನಮ್ಮೆಲ್ಲರ ಭಕ್ತಿ ಪುರಸ್ಸರವಾದಂತಹ ನಮನಗಳನ್ನು ಮಾತ್ರ ನಾವು ನೀಡಲಿಕ್ಕೆ ಅರ್ಹರಾಗಿದ್ದೇವೆ. ಯಾಕೆಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ದಾಸರು ಹೇಳಿದ ಹಾಗೆ ಎಲ್ಲವೂ ಕೂಡ ಆ ಭಗವಂತ ನೀಡಿದ್ದೆ. ಆದ್ದರಿಂದ ಅವನಿಗೆ ನಾವು ಸಮರ್ಪಣೆ ಮಾಡಬೇಕು ಅಂತಾದರೆ ನಮ್ಮ ಆ ಭಕ್ತಿಯನ್ನು ಆ ಸ್ವಾಮಿಯಲ್ಲಿರತಕ್ಕಂತಹ ಆದರ ಮತ್ತು ಆ ವಿಶೇಷವಾಗಿರುವಂತಹ ಸ್ವಾಮಿಯ ಮಹಿಮೆಯನ್ನು ತಿಳಿದುಕೊಳ್ಳಬೇಕು ಎಂಬ ಜಿಜ್ಞಾಸೆ ಏನಿದೆ ಅವುಗಳನ್ನೆಲ್ಲವನ್ನು ಕೂಡ ಆ ಸ್ವಾಮಿಗೆ ಅತ್ಯಂತ ಭಕ್ತಿಯಿಂದ ನಾವೆಲ್ಲರೂ ಕೂಡ ನಮಿಸಿ ಪ್ರಾರ್ಥಿಸೋಣ. ಆ ಸ್ವಾಮಿ ದಯಪಾಲಿಸುತ್ತಾನೆ. ಅವನಿಗಿಂತ ಮಿಗಿಲಾದಂತಹ ದೈವ ಲೋಕದಲ್ಲಿ ಇನ್ಯಾರೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ, ಗೋಪಿ ಜನ ಕೃಷ್ಣ ಗೋಪಾಲಗಲ್ಲದೆ, ಈ ಭಗವಂತನಿಗಲ್ಲದೆ ಇನ್ಯಾರಿಗೂ ಕೂಡ ಇಂತಹ ಪರಿಯ ಸೌಭಾಗ್ಯ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ದೊರೆಯತನದಲ್ಲಿ ನೋಡುವ ಅಂತಂದರೆ ಭೂದೇವಿಗೆ ರಮಣನಾಗಿದ್ದಾನಂತೆ, ಸಿರಿಯತನದಲ್ಲಿ ನೋಡೋಣ ಅಂದರೆ ಶ್ರೀದೇವಿಗೆ ರಮಣನಾಗಿದ್ದಾನೆ, ಶ್ರೀಕಾಂತನಾಗಿದ್ದಾನೆ. ಇನ್ನು ಗುರುತನದಲ್ಲಿ ನೋಡೋಣ ಅಂತಂದರೆ ಆ ಬ್ರಹ್ಮದೇವರಿಗೇನೆ ಆ ಸ್ವಾಮಿಗೆ ಸ್ವಾಮಿಯಾಗಿಬಿಟ್ಟಿದ್ದಾನೆ. ಆದ್ದರಿಂದ ಇನ್ನು ವಿಶೇಷವಾದಂತಹ ಲಾವಣ್ಯದಲ್ಲಿ ನೋಡುವ ಅಂತಂದರೆ ಲೋಕಮೋಹಕನಾದಂತಹ ಮನ್ಮಥನಿಗೇನೆ ಅಯ್ಯನಾಗಿದ್ದಾನಂತೆ. ಇಂತಹ ಮಹಿಮೆ ಇನ್ಯಾವ ದೇವರಲ್ಲಿ ಬರಲಿಕ್ಕೆ ಸಾಧ್ಯ? ಯಾರಲ್ಲೂ ಕೂಡ ಇಂತಹ ಮಹಿಮೆ ಇಲ್ಲ. ಆ ಭಗವಂತನಿಗೆ ಸಮಾನನಾದಂಥವನು ಯಾರು ಅಂದರೆ ಆ ಭಗವಂತನೇ. ಆ ಭಗವಂತನ ಬಲಪಾದ ಹೇಗಿದೆ ಅಂದರೆ ಎಡಪಾದದಂತಿದೆ, ಎಡಪಾದ ಹೇಗಿದೆ ಬಲಪಾದದಂತಿದೆ. ಹೀಗೆ ಅನನ್ವಯ ಏನೇ ಮಾಡಿದರೂ ಕೂಡ ಆ ಭಗವಂತನಿಗೆ ಸರಿ ಸಮಾನವಾದಂತಹ ಉಪಮಾನ ಲೋಕದಲ್ಲಿ ಮತ್ತೊಂದಿಲ್ಲ. ಅಂತಹ ಆ ಸ್ವಾಮಿ ನಮ್ಮೆಲ್ಲರನ್ನ ರಕ್ಷಿಸ್ತಾ ಇದ್ದಾನೆ. ಈ ಲೋಕ ಸಂರಕ್ಷಣಾ ಕಾರ್ಯದಲ್ಲಿ ತತ್ಪರನಾಗಿ ಒಂದಲ್ಲ ಎರಡಲ್ಲ ಅನೇಕ ಉತ್ಸವಗಳನ್ನು ಪ್ರತಿನಿತ್ಯ ಭಕ್ತರಿಂದ ಪಡೆದುಕೊಳ್ತಾ ಭಕ್ತ ಕೋಟಿಯನ್ನು ಉದ್ಧರಿಸುವಂತಹ ಭಕ್ತ ಪರಾಧೀನನಾದಂಥವನು ಸ್ವಾಮಿ. ಭಕ್ತರ ಭಕ್ತಿ ಎಂಬತಕ್ಕಂತಹ ಪಾಶದಿಂದ ಬಂಧಿಸಲ್ಪಟ್ಟಂತಹ ಆ ಸ್ವಾಮಿ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾನೆ. ಇದೊಂದು ನಮ್ಮ ಪೂರ್ವಜನ್ಮದ ಸುಕೃತ ಗುರು ಹಿರಿಯರು ಮಾಡಿದಂತಹ ಪುಣ್ಯದ ಫಲ. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಆ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಸುಕೃತಂ ತಿಲಮಾತ್ರ ತುಲ್ಯಮೀಶ ಕ್ರಿಯತೆ ನೈವ ಮಯೈಕ ವತ್ಸರೇಪಿ ಅಪಿತು ಕ್ರಿಯತೆ ಸದಾಗಪೂಗ ಪ್ರತಿಯಾಮಂ ಸಕಲೇಂದ್ರಿಯೈರ್ಮುಕುಂದ. ಹೇ ಸ್ವಾಮಿ ಮೋಕ್ಷದಾತ ಮೋಕ್ಷಪ್ರದಾತ, ಹೇ ಮುಕುಂದ, ಸಕಲ ಇಂದ್ರಿಯಗಳಿಂದ ನಾನು ಅನೇಕ ಜನ್ಮಗಳಿಗೆ ಬೇಕಾಗುವಷ್ಟು ಪಾಪವನ್ನು ಮಾಡ್ತಾ ಇರ್ತೇನೆ, ಒಂದು ಎಳ್ಳು ಕಾಳಿನಷ್ಟು ಕೂಡ ಪುಣ್ಯವನ್ನು ಮಾಡುವುದಿಲ್ಲ. ನಿನ್ನ ಅನುಗ್ರಹದಿಂದ ಇಂದು ನಿನ್ನ ಈ ರಥವನ್ನು ಎಳೆಯುವುದರ ಮುಖಾಂತರ, ಎಳಿತಾ ಇರುವ ಈ ದೃಶ್ಯವನ್ನು ನೋಡುವುದರ ಮುಖಾಂತರ ನಾನು ಪುಣ್ಯವನ್ನು ಸಂಪಾದನೆ ಮಾಡಿದ್ದೇನೆ. ಇದೋ ನಿನ್ನ ಅಪಾರವಾದಂತಹ ಕರುಣೆ ನನ್ನನ್ನು ಹೀಗೆ ಸರ್ವದಾ ನೀನು ಅನುಗ್ರಹಿಸು, ಉದ್ಧರಿಸು. ಹೇ ದೇವ ದೇವಾದಿದೇವ ಶ್ರೀ ಶ್ರೀನಿವಾಸ ಕಲ್ಯಾಣ ವೆಂಕಟೇಶ್ವರ ಎಂಬುದಾಗಿ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಅಮಿತ ವಿಕ್ರಮ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಸರ್ವೇ ಜನ ಸುಖಿನೋ ಭವಂತು. ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ, ತಿಳಿಯದೋ ನಿನ್ನಾಟ
ಹೊಣೆಗಾರನೆ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ಬಲ್ಲರು ನಿನ್ನ ಶ್ರೀಲಕುಮಿ ಮನಸ್ಸಿಗೆ ತೋರುವೆಯೋ ಪರಬೊಮ್ಮ. ಉಳಿದವರು ಬಲ್ಲರೆ ನೀರಜಾಸನ ಬೊಮ್ಮ. ಇದು ನಿನ್ನ ಮರ್ಮ. ನೀರೊಳಗೆ ಮನೆ ಭಾರ ಬೆನ್ನಲಿ ಕೊರೆದಾಡಿಯ ನಾರಸಿಂಹನೆ. ಭೂಮಿ ಬೇಡಿದ ಧೀರ ಪುರುಷನೆ ಪರಿಬಂಧನ ಮಾರ ಜನಕನೆ. ಹರೆಯರ ವ್ರತ ಬಳಿದು ಕುದುರೆಯನೇರಿ ಮೆರೆಯುವ ಸುಂದರಾಂಗನೆ. ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ಮಾಯವಿದೇನು ವೃಕನ ವಾಯು ಸಖನ ಸಲಹಿದೆ ನೀನು. ಭಕುತಿಯಿಂದಲೇ ತುತಿ ಪರಿಗೆ ಸುರಧೇನು ಸುರಕಾಮಧೇನು. ನಿಖಿಳ ವೇದೋದ್ಧಾರ ಗಿರಿಧರ ಅಖಿಳ ಭೂಮಿಯ ತಂದ ನರಹರಿ. ಯುಕುತಿಯಲಿ ನೆಲದಳಿದ ಭಾರ್ಗವ ಮುಕುತಿಗೋ ಸುಗ ಫಲವ ಸವಿದನೆ. ರುಕುಮನನು ಜಯ ರಮಣ ಚೋದ್ಯನೆ ಲಕುಮಿ ರಮಣನೆ ಕಲ್ಕಿ ರೂಪಿಯ. ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ನಿನ್ನ ರೂಪಿನ ಲೀಲಾ ನೋಡುವ ಜನಕ್ಕೆ ಕಣ್ಣು ಸಾವಿರವಿಲ್ಲ. ನಾ ಪಾಡಿ ಪೊಗಳಲು ಪನ್ನಗಾದಿಪನಲ್ಲ ನೀನರಿಯಲಿಲ್ಲ. ಕಣ್ಣು ಮುಚ್ಚದೆ ಬೆನ್ನು ತೋರುವಿ ಮಣ್ಣ ಕೆದರುವಿ ಚಿನ್ನಗೊಲಿದನೆ. ಸಣ್ಣವ